ಡಾಕ್ಟ್ರ, ನಮ್ಮ ನೀಲವ್ ಹೆಂಗದಾಳ್ರಿ? ಕೂಸು ಹೆಂಗೈತ್ರಿ? ನೀವೇನು ಹೇಳೇ ಇಲ್ಲ ನಮಗೆ, ಕೂಸನ್ನು ತೋರಿಸ್ಲಿಲ್ಲ. ನಾನು ಹಿಂಗೆ ಆರಾಮದಾಳಿಲ್ರಿ. ಏನು ಅನ್ನೋದು ಹೇಳ್ರಿ ಡಾಕ್ಟ್ರೆ ನಮ್ಗೆ. ಸಿಸರಿನೆಲ್ಲ ಆಯಿತು, ಆಯಿತು, ತಾಯಿ ಆರಾಮಾಗಿದ್ದಾಳ. ಬಟ್ ಮಗು ಈ ಮಗುಗೆ ಏನಾಯ್ತ್ರಿ? ಗಾಬರಿ ಆಗ್ಬಿಡ್ರಿ, ಅಂಥದ್ದು ಏನಿಲ್ಲ. ಹೆಣ್ಣು ಮಗು ಆಗೈತಿ. ಆದ್ರೆ ಅದು ಪಾಪುಗ ಹಾರ್ಟ್ನ್ಯಾಗ ಹೋಲ್ ಐತಿ. ಏನು ಹೇಳಕತ್ತೀರಿ ನೀವು? ಅದು ಹೆಂಗೆ ಸಾಧ್ಯ? ಹಾಗೆಲ್ಲ ಆಗುತ್ತೆ. ಈಗೇನೂ ಪ್ರಾಬ್ಲಮ್ ಇಲ್ಲ, ಮುಂದೆ ಬರ್ಬರ್ತಾ ಅದು ಪ್ರಾಬ್ಲಮ್ ಆಗುತ್ತೆ. ಈಗ ಪಾಪುನ ICUನಾಗ ಇಟ್ಟೀವಿ. ಆದ್ರೆ ಮುಂದಾದ್ರೂ ನೀವು ಆಪ್ರೇಷನ್ ಮಾಡಿಸ್ಲೇಬೇಕದು ಹಾರ್ಟ್ ಹೋಲ್ದು. ಅದು ಎಷ್ಟರ ಖರ್ಚಲ್ರಿ? ಮಾಡಿಸ್ತೀವಿ. ಈಗ ಮಾಡ್ಸಕ್ಕೆ ಬರಂಗಿಲ್ಲನ್ರಿ? ನಾನು ಬೇರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಅವ್ರು ಈಗೇನು ಪ್ರಾಬ್ಲಮ್ ಇಲ್ಲ, ಮುಂದೆ ಬರ್ಬರ್ತಾ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಈಗೇನು ಆಪ್ರೇಷನ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಆದ್ರೆ ಕೂಸಿನ ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೀವು. ಕಣ್ಣಿಟ್ಟು ನೋಡ್ಕೋಬೇಕು. ಕೂಸಿನ ಅಳಿಸುವಂಗಿಲ್ಲ. ಕೂಸಿಗೆ ಮತ್ತು ಜಾಸ್ತಿ ಹಾಲು ಕುಡಿಸಿ ಹಾಲು ಕುಡಿಸೋ ಮುಂದಾಗ ಅದು ಕೆಮ್ಮದು ಬರ್ತೈತಿ, ಆ ಥರ ಬರಲಾರ್ದಂಗೆ ನೋಡ್ಕೋಬೇಕು. ಭಾಳ ಅಂದ್ರೆ ಭಾಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೋಡ್ರಿ. ಆಯ್ತು ರೀ. ಎಲ್ಲ ನಮ್ಗೆ ಗಂಟು ಬೀಳ್ತಾವೆ ಏನಂತೀನಿ ನಾನು. ಈಗ ಪಾಪನ ನೋಡ್ಬೋದನ್ರಿ? ಮಗುಂದು ವೇಟ್ ಭಾಳ ಕಡಿಮೆ ಐತಿ, ಅದಕ್ಕೆ ICUನಾಗ ಇಟ್ಟೀವಿ. ಮುಂದೆ ನಾವು ಹೇಳ್ತೀವಂತ ನಿಮ್ಗೆ. ಅಂದ್ರೆ ಅದರದ್ದು ಇಂಪ್ರೂವ್ಮೆಂಟ್ ನೋಡ್ಕೊಂಡು ನಾ ಎಲ್ಲ ಹೇಳ್ತೀನಿ ಅಂತ. ಅಲ್ಲ, ಮಕ್ಕನಾರ ನೋಡ್ಬೋದಲ್ಲ ಮಗುಂದು? ನೋಡ್ಬೋದು. ಮತ್ತು ಎದೆ ಹಾಲು ಅದು ಕುಡಿಸೋದು ಹೆಂಗೆ ರೀ? ಎದೆ ಹಾಲು ಕುಡಿಸ್ಬೋದು, ಏನು ತೊಂದರೆ ಏನಿಲ್ಲ. ಆದ್ರೆ ನೀವು ಇನ್ನೂ ಇಲ್ಲಿ ಇರಬೇಕಾಗುತ್ತೆ ಹಾಸ್ಪಿಟಲ್ನಾಗ. ಯಾಕಂದ್ರೆ ನಮ್ಮ ಸ್ಪೆಷಲಿಸ್ಟ್ ಡಾಕ್ಟ್ರು ಬರ್ತಾರೆ, ಅವ್ರಿಗೂ ಹೇಳ್ತೀವಿ ಹಿಂಗೆ ಅಂತೇಳಿ. ಅವರು ಏನು ಹೇಳ್ತಾರೋ ಅದನ್ನು ನೋಡಿಕೊಂಡು ಮುಂದೆ ಡಿಸ್ಚಾರ್ಜ್ ಮಾಡಬೇಕು ಮಗುನ ಬೇಡವೋ ಅಂತೇಳಿ ನಿಮಗೆ ನಾ ಹೇಳ್ತೀನಿ. ಆಯ್ತು ರೀ ಡಾಕ್ಟ್ರ. ಆದರೆ ನಿಮ್ಮ ಕೈ ಮುಗಿತೀನಿ ರೀ, ನನ್ನ ಮೊಮ್ಮಗಳಿಗೆ ಏನೂ ಆಗ್ಲಾರ್ದಂಗೆ ನೋಡ್ಕೊಳ್ರಿ. ಅದು ಎಷ್ಟು ಖರ್ಚು ಬರೋಲ್ದಕ್ಕೆ ಆ ಖರ್ಚು ನಾ ಕೊಡ್ತೀನಿ ಅಂತ. ಖರ್ಚಿನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ದಿಲ್ಲಿ ಆಗಲಿ ಮುಂಬೈಲೇ ಆಗಲಿ ನಾ ಕರ್ಕೊಂಡು ತಿರ್ಗಾಡ್ತಾನಂತ. ಒಟ್ಟು ನನ್ನ ಮೊಮ್ಮಗಳು ಆರಾಮಾಗಿರ್ಬೇಕು. ಎಲ್ಲ ಮಕ್ಳ ಥರ ನನ್ನ ಮೊಮ್ಮಗಳು ಆಗ್ಬೇಕು. ಹಂಗತಿ ಮಾಡ್ಕೈ ಬಿಡ್ರಿ, ನೀವು ಪುಣ್ಯ ಕಟ್ಕೊಳ್ರಿ. ಒಟ್ಟು ಆ ಖುಷಿಗೇನು ಆಗಬಾರ್ದು. ನಮ್ಮ ಕೈಯಾಗ ಏನೈತ್ರಿ ಸಕೋಬಯ್ಯಾರ, ಎಲ್ಲ ಭಗವಂತನ ಇಚ್ಛೆ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಆದ್ರೆ ಖುಷಿಗೆ ಈಗ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ. ಈ ವಿಚಾರನ ಖುಷಿನ ತಾಯಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈಗ ಸಿಜರಿನ್ ಆಗೈತಿ. ದಡಗ್ಗನ ಅವ್ರ ಕಿವಿಗೆ ಇದನ್ನು ಮುಗಿಸಿದ್ರೆ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಗೊತ್ತಾಗಂಗಿಲ್ಲ. ಹೌದಿಲ್ಲ? ಆಯ್ತು ರೀ ಡಾಕ್ಟ್ರ, ಆ ಥರ ಏನು ಹೇಳಂಗಿಲ್ಲ ತಗೋರಿ. ಹೊಳೆ ಅಂದ್ರೆ ನೀವು ನೀಲಾನ್ ಮುಂದೆ ಇದನ್ನೆಲ್ಲ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಆಕೆ ಕೂಡ ನಕ್ಕೊಂತ ಮಾತಾಡ್ರಿ. ಕೂಸು ಎಲ್ಲೈತೆ ಅಂತ ಕೇಳಿದ್ರೆ ಸ್ವಲ್ಪ ಅದು ICUನಾಗ ಇಟ್ಟಾರ, ಅದು ಒಂದಿಟ್ಟು ಏನಾರ ಹಂಗೆ ತೊಂದರೆ ಇತ್ತಂತ ಏನಾರು ಹೇಳೋಣಂತ. ಆಕೆಗೆ ಇದನ್ನೆಲ್ಲ ಪೂರ್ತಿ ವಿಚಾರ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಧೈರ್ಯಗಿಡಕ್ಕೆ ಹೋಗ್ಬೇಡ್ರಿ. ಎಲ್ಲನೂ ನಮ್ಗೆ ಗಂಟು ಬಿದ್ದಾವನ್ ಅಂತೀನಿ. ಯಾಕೆ ಹಿಂಗತಿ ಯಾಕತ್ತೈತ್ರಿ ಅತ್ಯಾರ ನಮ್ಗೆ? ಏನಪ್ಪ ಭಗವಂತನ ಆಟ. ಬಂದಿದ್ದು ಬರಲಿ, ಮತ್ತು ಇನ್ನೇನು ಮಾಡೋದು? ಬಂದಿದ್ದು ಬರಲಿ, ಸಿದ್ಲಿಂಗಪ್ಪನ ದಯ ಇರಲಿ, ಇನ್ನೇನು ಮಾಡೋಕ್ಕಾಗತ್ತಪ್ಪ. ನಡಿ ನೀಲಾನ ನೋಡು. ಡಾಕ್ಟ್ರ, ಈಗ ನಮ್ಮ ಹೆಂಡತಿ ನೋಡ್ಬೋದಲ್ರಿ? ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ, ಇನ್ನೊಂದು 15 ನಿಮಿಷ ಬಿಟ್ಟು ಹೋಗಿ ನೋಡ್ರಿ. ಈಗ ನೀ ಯಾರಂತ ಗೊತ್ತಾಗಲಿಲ್ಲ. ನೀನು ನಮ್ಮನ್ನ ಯಾಕೆ ಜೈಲ್ನಾಗಿದ್ದ ಬಿಡಿಸ್ಕೊಂಬಂದು? ನೀನು ನಮಗೆ ಹತ್ತಿದವನು ಅಲ್ಲ, ಹೊಂದವನು ಅಲ್ಲ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ನೀನು ನಮ್ಮನ್ನ ಯಾಕೆ ಜೈಲ್ನಾಗಿದ್ದ ಬಿಡಿಸ್ಕೊಂಬಂದ್ಯಪ್ಪ ಬೇಲ್ ಕೊಟ್ಟು? ಅದೆಲ್ಲ ನಿಮಗೆ ಬೇಕಾಗಿಲ್ಲ. ನಾ ಏನು ಹೇಳ್ತೀನಿ ಅದನ್ನಷ್ಟ ಕೇಳ್ಬೇಕು ನೀವು. ಅಯ್ಯೋ ಇರೋ ತಗಲ್ ಬಂದು ಬಿಡಪ್ಪ. ನೀ ಯಾರಂತ ಗೊತ್ತಿಲ್ಲ ಗೊಂಜಾಚಾರಿಲ್ಲ. ಹಂಗೆ ನೀ ಹೇಳ್ದಂಗೆ ಕೇಳ್ಬೇಕಂದ್ರೆ ಅಲ್ಲ, ಮೊದ್ಲೇಕ ನೀ ಯಾರಂತಾರ ಹೇಳು. ಹೌದಿಲ್ಲ ತಿರುಪತಿ? ಅಪ್ಪ, ನೀ ಯಾರಂತ ಗೊತ್ತಿಲ್ಲ. ನಮ್ಗೆ ನೀ ಯಾರಂತ ಒಂದಿಟ್ಟು ಹೇಳಿದೆ ಅಂದ್ರೆ ನಮಗೂ ಬೇಸಾಕತಿ. ನಾ ಯಾರಂತ ಗೊತ್ತಾಗಬೇಕಾ ನಿನ್ಗೆ? ನೀನು ಹೆಂಡತಿ ಬರ್ತೀಯದಲ್ಲ, ಆಕಿಗಿನ್ನ ಪ್ರೀತಿ ಮಾಡ್ತಿದ್ದೆ ನಾನು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ ನಾನು. ಓ, ಹಿಂದೆ ಇಂಥದೆಲ್ಲ ಐತೆ ಈಗಿದ್ದು ಬರ್ತಿದ್ದು ನೋಡಿಕಿನ್ನ. ಮತ್ತೆ ಮಳೆ ಹೆಂಗೆ ಆಡ್ತಿದ್ಲು ನೋಡು. ಏಪ್ಪ ತಿರುಪತಿ, ನಮ್ಮ ಬರ್ತಿನೂ ಪ್ರೀತಿ ಮಾಡ್ತಿದ್ಲ ನೀನು? ಆಕಿನೂ ಪ್ರೀತಿ ಮಾಡ್ತಿದ್ಲ. ಆದ್ರೆ ಇವ ತಿರುಪತಿ ಶ್ರೀಮಂತ ಹುಡುಗ ಸಿಕ್ಕಂತೇಳಿ ನನ್ನ ನಡು ಬೀದಿಯಾಗ ಬಿಟ್ಟು ಹೋಗ್ಬಿಟ್ಲು. ಯಾಕೆ ಹೇಳು? ನನ್ನ ಹತ್ರ ರೊಕ್ಕ ಇದ್ದಿದ್ದಿಲ್ಲ, ಬಡುವ ಅಂತೇಳಿ ನನ್ನ ಒಗೆದು ಬಿಟ್ಲು. ಹೌದಪ್ಪ ಯಪ್ಪ, ರೊಕ್ಕದಾಕಿನ ತಗೋಯ್ಕಿ. ಮತ್ತೆ ಮುಂದೆ ಏನಾಯ್ತು? ಮುಂದಾಗಕ್ಕೆ ಏನೈತಿ, ನಾನು ಒಂದು ಕಾರ್ ತೊಗೊಂಡು ಕಷ್ಟಪಟ್ಟು ದುಡ್ದೆ.
ದುಡ್ದ ಮೇಲೆ ಮತ್ತೆ ಕೈಯಾಗ ರೊಕ್ಕ ಉಳಿಯಾಕತ್ತು ಮತ್ತೆ ಇನ್ನೊಂದು ಕಾರ್ ತೊಗೊಂಡೆ. ದೇವ್ರ ಪುಣ್ಯದಿಂದ ನನಗೆ ಇವತ್ತಿನ ದಿನ 6 ಕಾರ್ ಅದಾವೆ ನನ್ನ ಬಾಡಿಗೆ ಕಾರ್. ಅದನ್ನ ಇಟ್ಕೊಂಡು ನಾನು ಮನೆ ತೊಗೊಂಡೆ ಒಂದು, ಅದನ್ನು ಬಾಡಿಗೆ ಕೊಟ್ಟೀನಿ. ನನಗೆ ಎಲ್ಲ ಕಡೆಯಿಂದ ಈಗ ಅನುಕೂಲ ಐತಿ. ಆ ರೊಕ್ಕ ಇಲ್ಲ ಅಂತ ಹೇಳಿನ ನನ್ನ ಬಿಟ್ಟು ಹೋಗಿದ್ಲಕ್ಕಿ ಭಾರತಿ. ಈಗ ನನ್ನ ಹತ್ರ ಎಲ್ಲ ಐತಿ. ಮತ್ತೆ ಎಲ್ಲ ಇದ್ರ ನೀ ಯಾಕೆ ನಮ್ಮನ್ನ ಬಿಡಿಸ್ಕೊಂಡ್ ಬಂದಿ? ಏನಿದ್ರ ಹಕ್ಕಿಕತ ಒಂದು ಗೊತ್ತಾಗವಲ್ದು ನನಗೆ. ಆಕಿಗೆ ರೊಕ್ಕದ್ದು ಹುಚ್ಚು ಹಿಡ್ದಿತ್ತು. ನನ್ನ ಮದುವೆ ಆಗಾಕ ಒಲ್ಲೆ ಅಂದ್ಲು, ಬರೀ ರೊಕ್ಕದ ಸಂಬಂಧ. ಅದಕ್ಕೆ ಆಕಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತೇಳಿ ನಾನು ಈ ಊರಿಗೆ ಬಂದೆ. ಬಂದಿಂದ ಎಲ್ಲ ಹಕ್ಕಿಕತೆ ಗೊತ್ತಾತು ನನಗೆ. ಅದೇ ರೊಕ್ಕದ ಸಂಬಂಧ ಆ ಆಸ್ತಿ ಎಲ್ಲ ಕಸ್ಕೊಂಡು ನಿಮ್ಮನ್ನ ಜೈಲಿಗೆ ಹಾಕ್ಯಾಳ ಅಂತೇಳಿ ನನಗೆ ಹಂಗೆ ಒಬ್ರು ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಜೈಲಿನಿಂದ ಬಿಡಿಸ್ಕೊಂಡ್ಬಂದೆ. ಹೌದನೇಪ್ಪ, ಪುಣ್ಯ ಬರಲಿ ತಗೋ. ನಮಗೂ ಅಜಿಯಲ್ಲಿ ಊಟ ತಿಂದು ನಾಲಿಗೆಲ್ಲ ಕೆಟ್ಟ ಕೆರೆ ಹಿಡಿದು ಹೋಗಿತ್ತು. ಈಗಿದು ಇಷ್ಟೆಲ್ಲ ಐತೇನ? ಅಲ್ಲ ನನಗೆ ಗೊತ್ತಾಗಲಿಲ್ಲ. ಆ ಭಾರತಿ ಕೊಬ್ಬ ಅಡಗಸಾಕ ನಿಮ್ಮನ್ನ ಜೈಲಿನಿಂದ ಬೇಲ್ ಕೊಟ್ಟು ಬಿಡಿಸ್ಕೊಂಡ್ಬಂದಿನಿ ನಾನು. ಆಕಿಗೆ ಅಂಕರು ಮೈ ಎಲ್ಲ ಕೊಬ್ಬೈತು. ನನಗೂ ಮೋಸ ಮಾಡಿ ಎಲ್ಲ ನಮ್ಮ ತಮ್ಮನ ಬುಟ್ಟಿ ಹಾಕ್ಕೊಂಡು ಎಲ್ಲ ನನ್ನನ್ನು ಎಲ್ಲ ಬರ್ಬಾದ್ ಮಾಡಿಬಿಟ್ಲಿಕ್ಕಿ. ನೀ ಏನು ಹೇಳ್ತಿ ಅದನ್ನು ಕೇಳ್ತೀನಿ ನಾನು. ಆಯ್ತು, ನಾ ಹೇಳ್ದಂಗೆ ಕೇಳ್ರಿ. ಆಕಿ ಕೊಬ್ಬ ಅಡಗಿಸನ ಇವಟ್ರು ಸೇರಿ ಆಕಿ ನನ್ನ ಪಾದಕ್ಕೆ ಬಂದು ಬೀಳ್ಬೇಕು. ಆ ಭಾರತಿ ನನ್ನ ಪಾದಕ್ಕೆ ಬಂದು ಬೀಳ್ಬೇಕು. ಅದಕ್ಕೆಲ್ಲ ನಾನು ಮಾಡ್ತೀನಿ ಆ ವ್ಯವಸ್ಥೆ. ನಾನು ನಿನ್ನ ಕೈ ಮಿಲಾಯಿಸ್ತೀನೋ? ಅಲ್ಲ ಆಯಿತು, ಈಗ ಭಾರತೀನ ಒಟ್ಟು ಹಂಗೆ ಮಾಡಿ ನೆಲ ಕುಳಿಸ್ತಿ, ಆಕಿ ಬಂದು ನಿನ್ನ ಕಾಲ ಬೀಳ್ತಾಳ, ಓಕೆನಪ್ಪ. ನನಗೇನು ಲಾಭೋ? ನಿನ್ನ ಆಸ್ತಿ ಹೊಳೆ ನಿನಗೆ ಇಷ್ಟು ಕೊಡಿಸ್ತೀನಿಲ್ಲ. ಆದ್ರೆ ಆ ಭಾರತಿ ನನಗೆ ಬೇಕು. ಆ ಭಾರತಿನ ನೀ ಬಿಟ್ಟು ಬಿಡ್ಬೇಕು. ಆಯ್ತು ಮರೆ, ಕರ್ಕೊಂಡು ಹೋಗತ್ತ ತಣ್ಣೀರು ಅನಿಸ್ಕೊಂಡು ಹೋತಂತೀನಿ ನಾನು. ನನಗೆ ಹತ್ತಿದ ಪೀಡಾನ ಹೋತಂತೀನಿ ನೋಡು. ನನಗೆ ಆಸ್ತಿ ಬೇಕು ಅಷ್ಟೇ. ಅಯ್ಯ ಬಿಟ್ಟು ಕೊಡ್ತೀನಿ ಅಂತಿಲ್ಲ, ನಿನ್ನ ವಂಶದ ಕುಡಿ ಹಾಕಿ ಹೊಟ್ಟೆ ಬೆಳೆಯಕತ್ತತಿ. ಹಂಗಾರೆ ಆ ಕೂಸು ನೀ ಇಟ್ಕೊ. ನನಗೆ ನನ್ನ ಭಾರತಿ ಬೇಕಷ್ಟೆ. ಆಸ್ತಿ ಏನು ನಮ್ಮ ತಾಬ ಹಾಕೋಂಗೆ ಮಾಡು. ಆ ಕೂಸ ಆಯ್ತು ತಗೋ, ನಾನು ತೊಗೊತೀನಿ. ನೀನು ನಿನ್ನ ಭಾರತಿನ ಕರ್ಕೊಂಡು ಹೋಗ್ತಾ ಇರಪ್ಪ ಹಿಂದೆ. ಅದು ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ಆಸ್ತಿ ಬೇಕು. ನನಗೆ ಏನು ತೆಕ್ಕು ಮುನ್ನ ಬೇಡ. ಏತಿ ನಾ ಮಾತಾಡಿದ್ದು ಇದು ಡೀಲ್ ಬರೋಬ್ಬರಿ ಐತಿಲ್ಲ? ಆತಾಳ. ಮತ್ತೆ ಇನ್ನೇನೈತಿ, ಆ ಖುಷಿ ನಾ ಎಲ್ಲ ಜೋಪಾನ ಮಾಡ್ತೀನಂತ. ರಾಕಿದ್ರ ದುನಿಯಾನ ಹೆಗಲ ಮ್ಯಾಗಂತ. ಇನ್ನೇನಿದ್ರು ನಮ್ದು ಎಲ್ಲಾರ್ದು ಒಂದ ಟಾರ್ಗೆಟು, ಆ ಭಾರತಿನ ನೆಲ ಕುಳಿಸ್ಬೇಕಷ್ಟ. ಆಕಿನ ಮಣ್ಣು ಮುಕ್ಕಿಸ್ಬೇಕು. ಭಾರತಿ ಏನೈತಿ ನೋಡು ಮಜಾ, ನಿನ್ನ ಮಣ್ಣು ಮುಕ್ಕಿಸ್ತೀನಿ. ನಿನಗೆ ಬರೀ ದುಡ್ಡಿನ ಅಹಂಕಾರ ಐತಿ. ದುಡ್ಡು ಬೇಕು ನಿನಗೆ. ಆ ದುಡ್ಡಿನಿಂದನ ನಿನ್ನ ನೆಲ ಸಮ ಮಾಡಿಸ್ತೀನಿ. ಹೊಳ್ಳಿ ನಿನ್ನ ಪಡ್ಕೊಂತೀನಿ ನಾನು. ಅಲ್ಲ ತಮ್ಮ, ನಿನ್ನ ಹೆಸರು ಏನು? ನಾವು ಅದನ್ನ ಕೇಳೇ ಇಲ್ಲ. ಶ್ರೀಶೈಲ. ನೋಡಪ್ಪ ಶ್ರೀಶೈಲ, ಆತು, ನೀ ಏನು ಹೇಳ್ತಿ ಅದನ್ನ ಮಾಡ್ತೀವಿ. ಇವತ್ತೇನು ಮಾಡ್ಬೇಕು ಹೇಳು? ಇವತ್ತು ನೀವು ಜೈಲಿನಿಂದ ಹೊರಗೆ ಬಂದಿರಿ, ಬಿಡಿಸ್ಕೊಂಬಂದಿನಿ. ನಾ ಏನು ಮಾಡ್ಬೇಕಂತ ಹೇಳ್ತೀನಿ ಅದನ್ನೆಲ್ಲ ಹಂಗೆ ಮಾಡೋರಂತೆ. ಇವತ್ತು ರೆಸ್ಟ್ ತಗೋರಿ, ಬರ್ತೀನಿ ನಾ ಮತ್ತೆ. ಈಗ ಇಷ್ಟೆಲ್ಲ ಹಿನ್ನೆಲೆ ಐತೆ. ಮತ್ತೆ ಸತಿ ಸಾಯಂತ್ರಿ ಗತೆ ಅಡ್ಡಾಡ್ತಾ ನನಗೆ ಮೋಸ ಮಾಡಿಬಿಟ್ಲು ನೋಡವಳು. ಅವ್ರಪ್ಪ ನನ್ನ ಆಸ್ತಿ ನೋಡಿನ ಕೊಟ್ಟ. ಅದು ಒಬ್ಬವನು ಪ್ರೀತಿ ಮಾಡಿ ಅಲ್ಲೆಲ್ಲ ಡಬಾಕಿ ಬಂದು ನನ್ನ ಮದುವೆ ಆದ್ಲು. ಆಕಿಗೆ ಮಾತ್ರ ಸರಿಯಾದ ಪಾಠನ ಕಲಿಸ್ತೀನಿ ಅತ್ತಿ. ಮಣ್ಣು ಮುಕ್ಕಿಸ್ತೀನಿ ಆ ಭಾರತಿಗೆ.